ಇನ್ನು ಈ ಗಾಡೀಲಿ ಡ್ಯೂಲ್ ಸೆಟ್ ಡಿಸ್ ಬ್ರೇಕ್ ಸಿಗ್ತದೆ ನಿಮಗೆ, ಸಿಂಗಲ್ ಚಾನಲ್ ABS. ಖುಷಿ ಬಾಯ್ ಬಾಯ್ ಮಾಡವ ಬಾಯ್ ಮಾಡಲ್ಲ. ಸಸ್ಪೆನ್ಷನ್ ಸಖತ್ತಾಗಿದೆ ಗುರು. ಪ್ರತಿ ಸಲನೂ ಅಷ್ಟೇ ವೀಡಿಯೋ ಮಾಡೋಕ್ಕೆ ಬಂದಾಗೆಲ್ಲ ಬರೀ ಮಳೆನೇ ಬರೋದೇ ಆಗ್ಬಿಟ್ಟಿದೆ. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ. ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ. ಆಯಂ ಸಾಂಘ್ಯ. ಯಾರಾದ್ರೂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡಂತ ಗಂಡಸು ಕೊಡಲ್ಲ ಡೌಟ್ ರಾಜ, ನಾನು ಡೌಟೇ ಕೇಳಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟವ್ರು ನಾವಾಗಿರ್ಬೇಕು. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಪ್ರಶು ಕನ್ನಡಿಗ ಯೂಟ್ಯೂಬ್ ಚಾನಲ್. ಯಾರ್ಯಾರು ನಮ್ಮ ಅಕೌಂಟ್ಗೆ ಹೊಸ್ದಾಗಿ ಬಂದು ನೋಡ್ತಾ ಇದ್ದೀರಾ ವೀಡಿಯೋನು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನಮ್ಮ ಮುಂದೆ ಇದೆ ಇವತ್ತು ಹೋಂಡಾ SP 160. ನಿಮಗೆ ಲಾಸ್ಟ್ ಟೈಮ್ ನಿಮಗೆ 125 ನಿಮಗೆ ರಿವ್ಯೂ ಮಾಡಿದೆ. ಈಗ 160 ರಿವ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ಅಣ್ಣಂದನೇ ಗಾಡಿ. ಈ ಗಾಡಿಯ ಆನ್ ರೋಡ್ ಪ್ರೈಸ್ ಏನು, ಈ ಗಾಡಿ ಪರ್ಫಾರ್ಮೆನ್ಸ್ ಹೇಗೆ ಮಾಡ್ತಾ ಇದೆ, ಈ ಗಾಡೀಲಿರೋ ಫೀಚರ್ಸ್ಗಳೇನು ಎಲ್ಲ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಇನ್ನು ಫ್ರಂಟ್ ಡಿಸೈನಿಗೆ ಬಂದರೆ ನಿಮಗೆ ಇಲ್ಲೊಂದು ವಿಂಡ್ಶೀಲ್ಡ್ ಇದೆ, ವಿಂಡ್ಶೀಲ್ಡ್ ಕೆಳಗಡೆ ಹೆಡ್ ಲ್ಯಾಂಪ್ ಇದೆ, ಹೆಡ್ ಲ್ಯಾಂಪ್ ಸೈಡಲ್ಲಿ 2 ಇಂಡಿಕೇಟರ್ ಇದೆ. ನಿಮಗೆ ಹೆಡ್ ಲ್ಯಾಂಪ್ ನಿಮಗೆ LED ಹೆಡ್ ಲ್ಯಾಂಪ್ ಸಿಗ್ತದೆ, 2 ನಿಮಗೆ ಅಲೋಜನ್ ಇಂಡಿಕೇಟರ್ ಸಿಗ್ತಾ ಇರೋದು. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಸಖತ್ತಾಗಿದೆ. ಹೋಂಡಾದವ್ರು ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಚೆನ್ನಾಗೇ ಮಾಡ್ತಾರೆ. ಇನ್ನು ಸೈಡಿಗೆ ಬಂದರೆ ನಿಮಗೆ ಇಲ್ಲಿ ಹೋಂಡಾದವ್ರು ಒಂದು 3D ಬೆಡ್ಜ್ ಕೊಟ್ಟಿದ್ದಾರೆ. ಹೋಂಡಾ ಅಂತ 3D ಪ್ರಿಂಟೆಡ್ ಬೆಡ್ಜ್ ಇದೆ. ಇನ್ನು ನೀವು ರೇರ್ ನೋಡೋದಾದರೆ ನಿಮಗೆ M ಟೈಪು ಬ್ರೇಕ್ ಲ್ಯಾಂಪ್ ಸಿಗ್ತದೆ, ಮತ್ತು 2 ಅಲೋಜನ್ ಇಂಡಿಕೇಟರ್ಗಳು ಸಿಗ್ತದೆ, ಇಲ್ಲ ನಂಬರ್ ಪ್ಲೇಟ್ ಲೈಟ್ ಸಿಗ್ತದೆ. ನಿಮಗೆ ಗ್ರಾಬ್ರಲ್ಲಿ ಏನು ಕೊಟ್ಟಿದ್ದಾನೆ ಇಲ್ಲಿ ಹ್ಯಾಂಡ್ಲ್ ಪಿಲ್ ಏನು ಸಖತ್ ಬಿಲ್ಡ್ ರಫ್ ಆ್ಯಂಡ್ ಟಫ್ ಆಗಿದೆ. ಬಿಲ್ಡ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್. ಫ್ರಂಟ್ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗ್ತಾ ಇದೆ. ನಿಮಗೆ ರೇರು ಮೋನೋಶಾಕ್ ಸಸ್ಪೆನ್ಷನ್ ಸಿಗ್ತಾ ಇದೆ. ನಿಮಗೆ ಸೇಮ್ ನಿಮಗೆ ಯೂನಿಕಾರ್ನಲ್ಲಿ ಏನು ಬರ್ತಾಯಿತ್ತು ಅದೇ ಸಸ್ಪೆನ್ಷನು. ನಿಮಗೆ 5 ಸ್ಟೆಪ್ ಅಡ್ಜಸ್ಟ್ಮೆಂಟ್ ಏನೋ ಸಿಗುತ್ತೆ ಇದರಲ್ಲಿ ಮೋನೋಶಾಕಲ್ಲಿ. 5 ಸ್ಟೆಪ್ ಅಡ್ಜಸ್ಟ್ಮೆಂಟ್ ಇದೆ ನಿಮಗೆ ಮೋನೋಶಾಕು. ಇನ್ನು ನೀವು ಫ್ರಂಟ್ ಟೈರ್ ನೋಡೋದಾದರೆ ನಿಮಗೆ 80/100 ನಿಮಗೆ 17 ಇಂಚ್ ವೀಲ್ ಸಿಗ್ತದೆ, ಟ್ಯೂಬ್ಲೆಸ್ ಟೈರ್ ಇದು. ಇನ್ನು ರೇರ್ ಟೈರ್ ನಿಮಗೆ 130/18 17 ಇಂಚ್ ವೀಲ್. ನಿಮಗೆ ಎರಡೂ ಕೂಡ 17 ಇಂಚ್ ವೀಲ್ ಸಿಗ್ತಾ ಇರೋದು, ಮತ್ತು ಟ್ಯೂಬ್ಲೆಸ್ ಟೈರ್ ಕೂಡ ಎರಡೂ. ಇನ್ನು ಫ್ರಂಟ್ ಬ್ರೇಕ್ನ ನೀವು ನೋಡೋದಾದರೆ ನಿಮಗೆ ನಿಸಿನ್ ಕ್ಯಾಲಿಪರ್ ಇದೆ. ಫ್ರಂಟು 275 mm ಡಿಸ್ಪ್ಲೇ ಸಿಗ್ತಾ ಇರೋದು, ಮತ್ತು ವಿತ್ ಸಿಂಗಲ್ ಚಾನಲ್ ABS ಗಾಡಿ ಗೈಸ್. ಇದು ಸಿಂಗಲ್ ಚಾನಲ್ ABS ಕೊಡ್ತಾ ಇದ್ದಾನೆ, ನಿಮಗೆ ಡ್ಯುಯಲ್ ಚಾನಲ್ ABS ಸಿಗ್ತಾ ಇಲ್ಲ ಈ ಗಾಡೀಲಿ. ರೇರ್ ಬ್ರೇಕಿಗೆ ಬಂದರೆ ನಿಮಗೆ 220 mm ಡಿಸ್ ಬ್ರೇಕ್ ಸಿಗ್ತಾ ಇದೆ. ಸೇಮ್ ರೇರು ಕೂಡ ನಿಸಿನ್ ಕ್ಯಾಲಿಫರೇ. ಇನ್ನು ಇಂಜಿನ್ ಬಗ್ಗೆ ಹೇಳೋದಾದರೆ ನಿಮಗೆ 162.71 cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ನಿಮ್ಗೆ ಸಿಗ್ತಾ ಇರೋದು. ಇನ್ನು ಇದರ BHP ಬಂದು ನಿಮಗೆ 13.27 BHP ಸಿಗ್ತಾ ಇದೆ ನಿಮಗೆ. ಮತ್ತು ಟಾರ್ಕ್ ಬಂದು ನಿಮಗೆ 14.58 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಸಿಗ್ತಾ ಇದೆ ನಿಮಗೆ. ಮ್ಯಾನ್ಯುವಲ್ ಸ್ಟಾರ್ಟ್ ಮತ್ತು ಸೆಲ್ಫ್ ಸ್ಟಾರ್ಟ್ ಕೂಡ ಎರಡೂ ಇದೆ ಇದರಲ್ಲಿ. ಇನ್ನು ಗಾಡಿ ಎಕ್ಸಾಸ್ಟ್ ನೋಟ್ ಕೇಳೋದ ಹೇಗಿದೆ, ಸೌಂಡು ಬೇಸಿ ಇದೆಯಾ ಹೇಗೆ ಅಂತ ನೀವೇ ನೋಡ್ತಾ ಇದ್ದೀನಿ ನೋಡಿ. ಸೌಂಡ್ ಸ್ವಲ್ಪ ಒಂಚೂರು ಲೈಟಾಗಿ ಬೇಸಿದೆ, ಬಿಟ್ಟರೆ ಜಾಸ್ತಿ ಬೇಸಿಲ್ಲ. ಇನ್ನು ನಿಮಗೆ ಗಾಡೀಲಿ ಸಿಂಗಲ್ ಗೇರ್ ಲಿವರ್ ಸಿಗ್ತಾ ಇದೆ. ನಿಮಗೆ ಡ್ಯುಯಲ್ ಗೇರ್ ಲಿವರ್ ಎಲ್ಲ ಸಿಗ್ತಾಯಿಲ್ಲ, ಸಿಂಗಲ್ ಗೇರ್ ಲಿವರ್. ಬನ್ನಿ ಟಾಪ್ ಸ್ಪೀಡ್ ಚೆಕ್ ಮಾಡೋದ. ಕಂಪ್ನಿ ಪ್ರಿಫರ್ ಮಾಡಿರೋ ಪ್ರಕಾರ ನಿಮಗೆ 110 km/h ನಿಮಗೆ ಪ್ರಿಫರ್ ಮಾಡಿದ್ದಾರೆ. ಈಗ ಇದು ಓನರ್ ಹೇಳಿರೋ ಪ್ರಕಾರ ನಿಮಗೆ 120ವರೆಗೂ ಹೋಗುತ್ತೆ ಸ್ಟ್ರೈಟ್ ಲೈನಲ್ಲಿ. ನಿಮಗೆ ಅಪ್ ಇದ್ದರೆ ಸ್ವಲ್ಪ ಡೌನ್ ಇದ್ದರೆ 150 ಹೋಗುತ್ತೆ. ಬಟ್ ಒಂದು ಥಿಂಗ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ವಿತೌಟ್ ಸೇಫ್ಟಿ ನೀವು ಗಾಡಿ ಟಾಪ್ ಸ್ಪೀಡೆಲ್ಲ ಚೆಕ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ನು ಗಾಡಿ ಗ್ರೌಂಡ್ ಕ್ಲಿಯರೆನ್ಸಿಗೆ ಬಂದರೆ ನಿಮಗೆ 177 ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ. 796 mm ಸೀಟ್ ಹೈಟ್ ಸಿಗ್ತಾ ಇದೆ. ಇನ್ನು ಗಾಡಿ ವೆಯ್ಟ್ ಬಗ್ಗೆ ಹೇಳೋದಾದರೆ ನಿಮಗೆ 138 kg ಬರುತ್ತೆ ಓವರಾಲ್ ವೆಯ್ಟ್. ನಿಮಗೆ ವೆಯ್ಟ್ ನಾನು ಹೇಳ್ತಾ ಇರೋದು. ಇನ್ನು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ ನಿಮಗೆ 12 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗ್ತಾ ಇದೆ. ನಿಮಗೆ ಅರೌಂಡ್ ನಿಮಗೆ 1 ಲೀಟ್ರಿಗೆ ನಿಮಗೆ 160 km ಮೈಲೇಜ್ ಕೊಡ್ತಾ ಇದೆ. ಅಂದರೆ ನೀವು ಒಂದು ಫುಲ್ ಟ್ಯಾಂಕ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಿ 720 km ನೀವು ಹೋಗ್ಬೋದು
ಒಂದು ಫುಲ್ ಟ್ಯಾಂಕಿ. ನಿಮಗೆ 100 ಮೇಲೆ ಹೋದರೆ ನಿಮಗೆ ಗಾಡಿ ಸ್ವಲ್ಪ ವಾಬ್ಲಿಂಗ್ ನಿಮಗೆ ಫೀಲ್ ಆಗುತ್ತೆ, ವಾಬ್ಲಿಂಗ್ ಮತ್ತು ವೈಬ್ರೇಷನ್ನು. ಸ್ವಲ್ಪ ಲೆಗ್ಗಲ್ಲಿ ಮಾತ್ರ ವೈಬ್ರೇಷನ್ ಸಿಗುತ್ತೆ ನಿಮಗೆ ಹ್ಯಾಂಡ್ಲ್ ಬರಲ್ಲೆಲ್ಲ ಅಷ್ಟೊಂದೆಲ್ಲ ವೈಬ್ರೇಷನ್ ಸಿಗುತ್ತೆ. ನಾವು ರೈಡಿಂಗ್ ಪೊಸಿಷನ್ಗೆ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಹೈ ಬೀಮ್ ಮತ್ತು ಲೋ ಬೀಮ್ ಇಂಡಿಕೇಟರ್ ಮತ್ತು ಹಾರನ್ ಸ್ವಿಚ್ ಇದೆ. ಹಾರನ್ ಲೌಡ್ ಆಗಿದೆಯಾ? ಲೌಡ್ ಆಗಿದೆ. ಇನ್ನು ರೈಟ್ ಸೈಡ್ ನೋಡೋದಾದರೆ ನಿಮಗೆ ಗಾಡಿ ಆನು ಆಫು ಮತ್ತು ಪಾರ್ಕಿಂಗ್ ಲ್ಯಾಂಪ್ ಸಿಗ್ತಾ ಇದೆ. ಅದು ಬಿಟ್ಟರೆ ನಿಮಗೆ ಸೆಲ್ಫ್ ಸ್ಟಾರ್ಟ್ ಸ್ವಿಚ್ ಸಿಗ್ತಾ ಇದೆ ನಿಮಗೆ. ಇನ್ನು ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ ನಿಮಗೆ ಫುಲ್ಲಿ ಡಿಜಿಟಲ್ ಡಿಸ್ಪ್ಲೇ ಸಿಗ್ತಾ ಇದೆ. ನಿಮ್ಗೊಂದು ಚಿಕ್ಕದಾಗಲ್ಲ ಒಂದು RPM ಮೀಟ್ರ್ ಇದೆ, 12,000 RPMವರೆಗೂ ರೇವ್ ಆಗುತ್ತೆ. ಇನ್ನು ಮಧ್ಯದಲ್ಲಿ ನಿಮಗೆ ಗೇರ್ ಇಂಡಿಕೇಷನ್ ಸಿಗ್ತಾಯಿದೆ, ಅದ್ರ ಕೆಳಗಡೆ ನಿಮಗೆ ಫ್ಯೂಲ್ ಗೇಜ್ ಇಂಡಿಕೇಷನ್ ಸಿಗ್ತಾಯಿದೆ. ನಾವು ಓಡೋಮೀಟ್ರ್ ಇದೆ ಮತ್ತು ಲೈವ್ ನಿಮಗೆ ಫ್ಯೂಲ್ ಎಫಿಷಿಯನ್ಸಿ ಎಷ್ಟು ಕೊಡ್ತಾಯಿದೆ ಗಾಡೀಲಿ ಅನ್ನೋದಿದೆ, ಟೈಮ್ ಇದೆ, ಮತ್ತು ಸೈಡ್ ಸೆನ್ಸರ್ದು ಅಲರ್ಟ್ ತೋರಿಸ್ತಾ ಇದೆ, ಮತ್ತು ನೀವು ಸ್ಪೀಡ್ ಎಷ್ಟು ಹೋಗ್ತಾಯಿದ್ದೀರ ಅನ್ನೋದೊಂದು ತೋರಿಸುತ್ತೆ. ಇನ್ನು ಮೇಲ್ಗಡೆ ಬಂದರೆ ನಿಮಗಿಲ್ಲಿ ಇಂಡಿಕೇಟರ್ ಲೈಟ್ಗಳು ಸಿಗ್ತಿದೆ, ಮತ್ತು ABS ವಾರ್ನಿಂಗ್ ಲೈಟ್ ಕೂಡ ಇದೆ, ಐ ಬೀಮ್ ಮತ್ತು ನ್ಯೂಟ್ರಲ್ ಲ್ಯಾಂಪ್ ಕೂಡ ಇದೆ. ಇಲ್ಲೂ ಕೊಟ್ಟಿದ್ದಾನೆ ನ್ಯೂಟ್ರಲ್ ಲ್ಯಾಂಪು. ಓಕೆ, ಏನೋ ಕೊಟ್ಟಿದ್ದಾನೆ. ಇನ್ನು ಟ್ರಿಪ್ A ಟ್ರಿಪ್ B ಸೆಲೆಕ್ಟ್ ಮಾಡ್ಬೋದು ನೀವು. ಇನ್ನು ಗಾಡಿ ಆನ್ ರೋಡ್ ಪ್ರೈಸ್ ಬಗ್ಗೆ ಹೇಳೋದಾದರೆ ನಿಮಗೆ 1,69ವರೆಗೂ ನಿಮ್ಗೆ ಸಿಗುತ್ತೆ ಕರ್ನಾಟಕದಲ್ಲಿ, ನಾನು ಹೇಳ್ತಾಯಿದ್ದೀನಿ. ಇನ್ನು ಬೇರೆ ಸ್ಟೇಟಲ್ಲಿ ಬೇರೆ ಥರ ಪ್ರೈಸ್ ಇರುತ್ತೆ, ನಿಮಗೆ ಹೆಚ್ಚು ಕಮ್ಮಿ ವೇರಿ ಆಗುತ್ತೆ. ಈಗ ಕರ್ನಾಟಕದಲ್ಲಿ ನಿಮಗೆ 1,60ವರೆಗೂ ನಿಮಗೆ ಆನ್ ರೋಡ್ ಪ್ರೈಸ್ ಇದೆ ಅಟ್ ಪ್ರೆಸೆಂಟ್ ನಿಮಗೆ ಗಾಡಿ. ಸರ್ವಿಸ್ ಎಷ್ಟು ಬೀಳ್ತೈತೆ? ಸರ್ವೀಸು ಗಾಡಿ ಸರ್ವಿಸ್ ಜನ್ರಲ್ಲು ಹಾಂ 700, ಆಯಿಲ್ ಚೇಂಜ್ 700, ಬ್ರೇಕ್ ಪ್ಯಾಡ್ಸ್ ಏನಾರು ಹೋದರೆ ಹಾಂ ಶೋ ಆಗ್ತೈತೆ ನೋಡಿದೆ. ಇನ್ನು ಸೀಟ್ ಕಂಫರ್ಟ್ ಬಗ್ಗೆ ಹೇಳೋದಾದರೆ ರೈಡರಿಗೆ ಮಾತ್ರ ಒಳ್ಳೆ ಕಂಫರ್ಟ್ ಇದೆ. ಪಿಲಿಯನ್ಗೆ ನಿಮ್ಗೆ ಅಂಥ ಕಂಫರ್ಟ್ ಏನು ಸಿಗೋಲ್ಲ, ಸ್ವಲ್ಪ ಹಾರ್ಡ್ ಇದೆ ನಿಮಗೆ ಪಿಲಿಯನ್ನು. ರೈಡರಿಗೆ ಸ್ವಲ್ಪ ಕಂಫರ್ಟ್ ಇದೆ, ಸ್ವಲ್ಪ ಜಾಸ್ತಿಯಾಗಿ ಕಂಫರ್ಟ್ ಇದೆ. ನೀವು ಆರಾಮಾಗಿ 2 ಅವರ್ 3 ಅವರೆಲ್ಲ ಜರ್ನಿ ಮಾಡ್ಬೋದು ನೀವು. ಸೊ ಗೈಸ್, ಈ ವಿಡಿಯೋ ಎಲ್ಲ ಎಂಡ್ ಮಾಡೋಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್ ಗೈಸ್. ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದು ಮರಿಬೇಡಿ. ಶೋ ಶೆಟ್ ಗಾಯ್ಸ್, ಪ್ರತಿ ಸಲನೂ ಅಷ್ಟೇ ವೀಡಿಯೋ ಮಾಡೋಕ್ಕೆ ಬಂದಾಗೆಲ್ಲ ಬರೀ ಮಳೆನೇ ಬರೋದೇ ಆಗ್ಬಿಟ್ಟಿದೆ. ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ.